ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ. ನೀವು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್. ಜೂನ್ ತಿಂಗಳು ಮಾಸ ಭವಿಷ್ಯದಲ್ಲಿ ಋಷಭ ರಾಶಿಯ ಮಾಸ ಭವಿಷ್ಯ ನೋಡಿ. ಋಷಭ ರಾಶಿಗೆ ಈ ವರ್ಷ ಬಹಳ ಯೋಗದಲ್ಲಿ ಕೂಡಿದ್ದೀರಿ ನೀವು. ಪ್ರತಿಯೊಂದು ಗ್ರಹಗಳು ಅನುಕೂಲಕರವಾದಂತಹ ರಾಶಿಯಾದ ಇದ್ರೆ ಅದು ಋಷಭ ರಾಶಿ. ಪ್ರತಿಯೊಂದು ಗ್ರಹಗಳು ಸಹ ಅನುಕೂಲಗಳನ್ನು ಮಾಡ್ತಾರೆ. ಶನಿಯಿಂದ ಹಿಡಿದು ಗುರು ಗ್ರಹದಿಂದ ಹಿಡಿದು ಕುಜಗ್ರಹದಿಂದ ಹಿಡಿದು ಆಲ್ಮೋಸ್ಟ್ ಎಲ್ಲ ಅನುಕೂಲಕರವಾದಂತಹ ಎಲ್ಲ ವಾತಾವರಣಗಳು ಸೃಷ್ಟಿಯಾಗಿರುವಂಥದ್ದು ಋಷಭ ರಾಶಿವರೆಗೆ. 2025 ಅದಲ್ಲೂ ಸಹ ಜೂನ್ ತಿಂಗಳು ಇನ್ನೂ ಲಾಭದಾಯಕವಾಗುತ್ತೆ. ಏನಕ್ಕಾಗಿ ಅಂತ ಅಂದರೆ, ನಿನಗಿರುವಂಥ ಯೋಗ ಬಲದಲ್ಲಿ ಮತ್ತೊಂದು ಕೀರ್ತಿಯನ್ನು ಅಭಿವೃದ್ಧಿಯನ್ನು ಮಾಡುವಂತಹ ರವಿಗ್ರಹ ಈಗಿದ್ದಾರೆ. ನಂತರದಲ್ಲಿ ರವಿಗ್ರಹ ಮಿಥುನ ರಾಶಿಗೂ ಪ್ರವೇಶವನ್ನು ಮಾಡ್ತಾರೆ. 15 ದಿನಗಳ ಕಾಲದ ಯೋಗ ಋಷಭ ರಾಶಿವರೆಗೆ ದೊಡ್ಡ ಮಟ್ಟದ ಅನುಕೂಲಕರವಾದಂತಹ ಕೀರ್ತಿ ಅಭಿವೃದ್ಧಿಯಾಗುವಂತಹ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂತಹ, ಕೋರ್ಟು ಕಚೇರಿಗಳಲ್ಲಿ ಏನಾದರೂ ವ್ಯವಹಾರಗಳಿದ್ದರೆ ಜಯಕಾಲವನ್ನು ನೋಡುವಂತಹ, ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆಯನ್ನು ಸಿಗುವಂತಹ ವಾತಾವರಣಗಳು, ಕೆಲಸ ಮಾಡುವಂಥ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು, ಬಡ್ತಿ ಸಿಗುವಂತಹ ವಾತಾವರಣಗಳು, ಕೈ ಹಾಕಿದ ಕೆಲಸದಲ್ಲೆಲ್ಲವೂ ಸಹ ಅತ್ಯಂತ ಅನುಕೂಲಕರವಾದಂಥ ದಿನಗಳನ್ನು ನೋಡುವಂತಹ ವಾತಾವರಣ ಜೂನ್ ತಿಂಗಳು ಋಷಭ ರಾಶಿವರೆಗಿರುತ್ತೆ. ಋಷಭ ರಾಶಿವರೆಗೆ ಯೋಗದಲ್ಲಿ ಯೋಗ ಫಲಗಳಲ್ಲಿ ಮತ್ತೊಂದು ಯೋಗ ಫಲಗಳು ನಿಮಗೆ ಆರಂಭವಾಗುವಂಥ ದಿನಗಳು ಜೂನ್ ತಿಂಗಳಲ್ಲಿರುತ್ತೆ. ಆದ್ದರಿಂದ ಜೂನ್ ತಿಂಗಳಲ್ಲಿರುವಂತಹ ರವಿಯ ಯೋಗದಿಂದ ನಿಮಗೆ ಇನ್ನೂ ಅನುಕೂಲ. ರವಿಯ ಯೋಗ, ಶುಕ್ರನ ಬಲ ಮತ್ತು ಶನಿಯ ಬಲ, ಗುರುವಿನ ಯೋಗ ಬಲ, ಎಲ್ಲ ಗ್ರಹಗಳ ಯೋಗ ಫಲಗಳು ಋಷಭ ರಾಶಿವರೆಗೆ ಒಗ್ಗಟ್ಟಾಗಿ ಕೂಡಿರುವಂತಹ ವಾತಾವರಣಗಳಿದೆ. ಆದ್ದರಿಂದ ರಾಶಿಯಧಿಪತಿ ಬಂದು ಶುಕ್ರಗ್ರಹ ಆಗಿರ್ತಾರೆ. ಶುಕ್ರಗ್ರಹ ರಾಶಿಯಧಿಪತಿ ಆಗಿರೋದ್ರಿಂದ ನೀವು ಮಹಾಲಕ್ಷ್ಮಿ ಉಪಾಸನೆ ಮತ್ತು ಪರಮೇಶ್ವರನ ಪೂಜೆ ಇದನ್ನು ಏಕಕಾಲದಲ್ಲಿ ಮಾಡಿದ್ರೆ ಅನುಕೂಲವಾಗುತ್ತೆ. ಅದರಲ್ಲೂ ಸಹ ಋಷಭ ರಾಶಿಯವರು ಕಾಲಭೈರವನ ಉಪಾಸನೆ ಅತ್ಯಂತ ನಿಮಗೆ ಲಾಭದಾಯಕ. ಅದನ್ನು ಮಾಡಿ ಅನುಕೂಲವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮಸ್ಕಾರ.